ಹಾಂ, ಇವತ್ತೊಂದು ಆಯಿಲ್ ತಯಾರು ಮಾಡುವಂಥ ಪದ್ಧತಿನ ಹೇಳ್ತೀನಿ. ಯಾವ ಆಯಿಲ್ ಅಂತಂದ್ರೆ, ಎಲ್ಲರಿಗೆ ಜಾಯಿಂಟ್ ಪೇನ್ ಬಂದಿರ್ತಲ್ಲ, ಆ ಜಾಯಿಂಟ್ ಪೇನಿಗಾಗಿ ಒಂದು ಆಯಿಲ್ ತಯಾರು ಮಾಡಾಕತ್ತೀನಿ. ಯಾವ್ಯಾವುದನ್ನ ಮೊದಲಿನಿಂದ ಏನು ಬೇಕು ಅನ್ನೋದನ್ನ ಹೇಳ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ರಿ. ಇದು ಸರ್ಪೆಂಟ್ ಆಯಿಲ್, ಇದು ನೀಲಗಿರಿ ಆಯಿಲ್, ಇದು ಕರ್ಪೂರ, ಇದು ಕರ್ಪೂರ, ಇದು ಔಡ್ಲೆಣ್ಣೆ, ಕ್ಯಾಸ್ಟ್ರಾಲ್ ಅಂತಾರಲ್ಲ ಔಡ್ಲೆಣ್ಣೆ, ಇದು ಕೊಬ್ಬರಿ ಎಣ್ಣೆ, ಇದು ಎಳ್ಳೆಣ್ಣೆ. ಆಮೇಲೆ ಮತ್ತೇನು ಬೇಕಿದಕ್ಕಂತಂದ್ರೆ ಕರಿಮೆಣಸು ಅಂತಾರಲ್ಲ, ಇದು ಕರಿಮೆಣಸು, ಇದು ಲವಂಗ. ಇದನ್ನ ಸಣ್ಣ ಪುಡಿ ಮಾಡ್ಬೇಕು. ಈ ಲವಂಗ ಮತ್ತು ಇಂತಿ ಕರಿಕಾಳು ಪುಡಿ ಮಾಡ್ಬೇಕು. ಈಗ ಇಲ್ಲೊಂದು 2 ತಪ್ಪಲ ಇಂತಿ ಕೂಟಿ ಪುಡಿ ಮಾಡಿ ತೊಗೊಂಬಂದಿನಿ. ಏನಂತಂದ್ರೆ, ಒಂದು ಲಕ್ಕಿದು, ಇನ್ನೊಂದು ಅತಿ ಬಲ ಅಂತಾರಲ್ಲ, ನಮ್ಮ ಕಡೆ ತುರ್ಬಿ ಗಿಡ ಅಂತ ಕರೀತೇವೆ ನಾವು, ಅದರದ್ದು ಇಂತಿ ಇಲ್ಲಿ ತೊಗೊಂಬಂದಿನಿ. ಇದನ್ನೈತಿ ಸ್ವಲ್ಪ ಜಜ್ಜಿ ಏನೈತಿ ಪೇಸ್ಟ್ ಟೈಪ್ ಮಾಡಿನಿ. ಸ್ವಲ್ಪ ಈ ಟೈಪ್ ಮಾಡಿದನೈತಿ. ಇನ್ನೇನು ಮಾಡೋದಂದ್ರೆ, ಎಲ್ಲ ಆಯಿಲ್ ಏನು ಮಾಡ್ಬೇಕಂದ್ರೆ ಒಂದು ಲೆವೆಲ್ ಹಾಕೊಂಡು ಇದನ್ನ ಏನೈತಿ ಅದ್ರೊಳಗಿಂತ ಸಂಪೂರ್ಣವಾಗಿ ಕಡಿಮೆ ಪ್ರಮಾಣದಾಗಿಂತ ಉರಿ ಇಟ್ಟು ಕಾಸಬೇಕು. ಕಾಸಿದ ತದನಂತರ ಏನು ಮತ್ತೆ ಇನ್ನು ಪ್ರತಿ ದಿವಸ ಇಂತಿ ಯಾರಿಗಾರ ಜಾಯಿಂಟ್ ಪೇನ್ ಇದ್ರೆ ಹಚ್ಕೊಂಡ್ರೆ ಜಾಯಿಂಟ್ ಪೇನ್ ಐತಿ ಇಂದಿಷ್ಟು ಕಡಿಮೆ ಆಗ್ತಾವೆ. ಯಾರಾದ್ರೂ ರೀತಿ ನಿಮ್ಗೆ ಈ ರೀತಿ ಮಾಡ್ಕೋಬೇಕು ಅನ್ಸಿತ್ತಂತಂದ್ರೆ ನೀವು ಮನೆ ಒಳಗೆ ರೆಡಿ ಮಾಡ್ಕೊಂಡು ಹಚ್ಕೊಂಡು ನೋಡ್ರಿ. ಇದೇನು ದೊಡ್ಡ ಪ್ರಮಾಣದ ಖರ್ಚಿಲ್ಲ. ಯಾರಾದ್ರೂ ಮಾಡ್ಕೋತಿದ್ರೆ ಮಾಡ್ಕೋಬಹುದು. ಎಲ್ಲ ಕೂಡಿ ಅಂತಿ ನನ್ನ ಅಂದಾಜು ಒಂದು 400 ರೂಪಾಯಿ ತನಕ ಬರ್ಬೋದು, 300ರಿಂದ 400 ರೂಪಾಯಿ ತನಕ ಬರ್ಬೋದು. ಇದು ರೀತಿ ಒಂದು ವರ್ಷ 2 ವರ್ಷ ತನಕ ನೀವು ಉಪಯೋಗ ಮಾಡ್ಕೋಬಹುದು. ಒಂದ್ಸಲ ಮಾಡಿಕೊಂಡ್ರೆ ಯಾವ ಥರ ಕೆಡಂಗಿಲ್ಲ. ಈ ಸದ್ಯ ನಾನು ರೆಡಿ ಮಾಡ್ತೀನಿ. ರೆಡಿ ಮಾಡಿದ ನಂತರ ಮತ್ತೆ ಆಯಿಲನ್ನು ತೋರಿಸ್ತೀನಿ, ನೋಡ್ಬೋದು. ಈಗೇನೈತಿ ಕರಿಕಾಳು ಮತ್ತು ಲವಂಗ ಏನೈತಿ ಅರ್ಧ ಇಟ್ಕೊಂಡಿನಿ. ಫಸ್ಟಿಗೆ ಏನೈತಿ ಕೊಬ್ಬರಿ ಎಣ್ಣೆ ಹಾಕೊಂಡು ಉಳಿಕೆದ ಎಣ್ಣೆ ಏನೈತಿ ಸಮಾನ ಪ್ರಮಾಣದಾಗ ಹಾಕೊಂಡು ಆಯಿಲನ್ನ ರೆಡಿ ಮಾಡೋಣ. ಕೊಬ್ಬರಿ ಎಣ್ಣೆ ಅಂತಂದ್ರೆ ಸ್ವತಃ ಏನೈತಿ ಗಾಯನಿಗೆ ಹಾಕ್ಸೊಂಬಂದು ತಾವೇ ತೊಗೊಂಬಂತ ಕೊಬ್ಬರಿ ಎಣ್ಣೆ ಇರ್ಬೇಕು, ಹೊರತಾಗಿ ಅಂಗಡಿಯಲ್ಲಿ ಸಿಕ್ಕಿರ್ತಕ್ಕಂಥ ಕೊಬ್ಬರಿ ಎಣ್ಣೆನ ಉಪಯೋಗ ಮಾಡಬಾರ್ದು. ಯಾಕಂತಂದ್ರೆ ಅದು ರಿಯಲಿ ಅಂದ್ರೆ ನಿಜವಾದ ಕೊಬ್ಬರಿ ಎಣ್ಣೆ ಇರಂಗಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಯಾರಾದರೂ ನಿಮ್ಗೆ ಮಾಡ್ಬೇಕು ಅನ್ನೋದಿತ್ತಂದ್ರೆ ಒರಿಜಿನಲ್ ತೊಗೊಂಬರ್ರಿ. ಮನೆ ಒಳಗಿರ್ತಕ್ಕದ್ದನ್ನ ಯಾವ್ದಾದ್ರು ಒಂದು ಹಾಕಿ ನಾ ಮಾಡಿದ್ನಂತಂದ್ರೆ ಅದು ಸರಿ ಆಗುದಿಲ್ಲ. ಈಗ ನಾ ಕೊಬ್ಬರಿ ಎಣ್ಣೆ ಹಾಕೊಂಡೆ. ಅದೇ ರೀತಿ ಏನೈತಿ ಔಡ್ಲೆಣ್ಣೆ ಅಂತ ಕರೀತಾರಲ್ಲ, ಔಡ್ಲೆಣ್ಣೆ, ಕ್ಯಾಸ್ಟ್ರ್ ಆಯಿಲ್, ಆಮೇಲೆ ಇನ್ನೊಂದು ಮುಳ್ಳೆಣ್ಣೆ ಅಂತ ಕರೀತಾರೆ ನೋಡು, ಅದನ್ನ ಹಾಕ್ತಾನೆ. ಈಗ ಇದು ಎಳ್ಳೆಣ್ಣೆ. ಹಾಂ, ಎಲ್ಲವನ್ನು ಸಮ ಪ್ರಮಾಣದಾಗ ಹಾಕ್ಬೇಕು. ಇನ್ನೊಂದ್ಸಲ ಮಾಡ್ಕೋಬಹುದು. ಅದಕ್ಕೆ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಂಡಿನಿ. ಇದು ಸರ್ಪೆಂಟ್ ಎಣ್ಣೆ ಅಂತಾರಲ್ಲ, ಸರ್ಪೆಂಟ್ ಎಣ್ಣೆ. ಇದು ನೀಲಗಿರಿ ಎಣ್ಣೆ. ಇವೆಲ್ಲ ಹಾಕಿದ ನಂತರ ಇಲ್ಲೇನೈತಿ ಹೇಳಿದಲ್ಲ ಆಗಲೇ ಕರಿಮೆಣಸು ಮತ್ತು ಇಂಥ ಲವಂಗ ಅಂತ ಪುಡಿ ಮಾಡಿ ಇಟ್ಕೊಂಡಿನಿ. ಇದನ್ನ ಇದಕ್ಕೆ ಹಾಕ್ತೀನಿ. ಇದನ್ನೆಲ್ಲ ಹಾಕಿದ ನಂತರ ಇಲ್ಲಿ ಇನ್ನೊಂದು ಏನು ಕರ್ಪೂರ ಸಹಿತ ಇದಕ್ಕೆ ಹಾಕಬೇಕು. ಹಾಕಿ ನಿಧಾನಗತಿಯಲ್ಲಿ ಇದನ್ನ ಕುದಿಸ್ಬೇಕು. ಒಂದು ಲೆವೆಲ್ ನಿಂತೆ ಸಣ್ಣಗೆ ನಿಧಾನಗತಿಯಲ್ಲಿ ಕುದಿಸಿದೇವತ್ತಂತಂದ್ರೆ ಕುದಿಸಿ ಅದು ಗೂಳಿ ಬರ್ತೈತಿ. ಮೇಡಲ್ಲ ದೊಡ್ಡ ಗೂಳಿ ಬರ್ತದೆ, ಸಣ್ಣ ಗೂಳಿ ಬರ್ತೈತಿ. ತದನಂತರ ನಿಂತು ತಣ್ಣಗೆ ಮಾಡಿ ತಕ್ಕೊಂಡ್ಬಿಡೋದು ಅಷ್ಟೇ, ಮತ್ತೇನಿಲ್ಲ. ಕರ್ಪೂರ ನಿಂತು ನಾವು ಸ್ವಲ್ಪ ಪುಡಿ ಮಾಡ್ತೀನಿ. ಪುಡಿ ಮಾಡಿ ಹಾಕಿಬಿಡ್ತೀನಿ ಅಂದ್ರೆ ಜಲ್ದಿ ಕರ್ಗಾಕ ಅನುಕೂಲ ಆಕೈತಿ. ಲಕ್ಕಿ ತಪ್ಪಲ ಮತ್ತು
ಅತ್ತಿ ಬಲ ಅಂತ ಹೇಳ್ತಾರಲ್ಲ, ಅಂದ್ರೆ ನಮ್ಮ ಹಳ್ಳಿ ಭಾಷೆದಾಗ ಹೇಳ್ಬೇಕಂತಂದ್ರೆ ತುರ್ಬಿ ಗಿಡ ಅಂತ ಹೇಳ್ತಾರೆ. ತುಂಬಿ ಗಿಡ, ತುರ್ಬಿ ಗಿಡ ಅಂತಾರಲ್ಲ, ಅದರ ತಪ್ಪಲು ಸಹಿತ ಇದಕ್ಕಿಂತ ಹಾಗಾಕತ್ತೀನಿ. ಇಷ್ಟು ಹಾಕಿ ಇದನ್ನೈತಿ ಲೋ ಫ್ಲೇಮ್ದಾಗ ಕುದಿಸ್ಬೇಕು. ಕುದಿಸಿ ಆರಿಸಿ ತೆಗೆದಿಟ್ಬಿಟ್ರೆ ಎಣ್ಣೆ ರೆಡಿ ಆಗಿಬಿಡ್ತೈತಿ.